ಸರ್, ಈಗ ಸಿದ್ದರಾಮಯ್ಯ ಅವರು ಮತ್ತು ಅವರ ಕ್ಯಾಬಿನೆಟ್ನ ಸಚಿವರು ಕಾಂಗ್ರೆಸ್ ನಾಯಕರುಗಳು ಅಯೋಧ್ಯೆಗೆ ಹೋಗ್ತಾರಾ ಅಥವಾ ಹೋಗಲ್ವಾ ಸರ್? ಹೋಗಲ್ಲ. ಅವ್ರದ್ದು ಸಂಬಂಧ ಏನಾಯ್ತು ರೀ? ಅಯೋಧ್ಯೆ ರಾಮ ಮಂದಿರ, ನಾನು ಊರಲ್ಲೇ ನಾನು ರಾಮ ಮಂದಿರ ಕಟ್ಸಿದ್ದೀನಿ ಅಂತಾರೆ ಅವರು. ಈಗ ರಾಮ ಮಂದಿರ ಫ್ಲಾಗ್ ಹಾಕಕ್ಕೆ ಬಿಡಲಿಲ್ಲಲ್ಲ. ರಾಮ ಮಂದಿರದ ಮುಂದೆ ತಾನೇ, ರಾಮ ಮಂದಿರ ಆಂಜನೇಯ ಮುಂದೆನೇ ತಾನೇ ನಾವು ಹನುಮ ಧ್ವಜ ಹಾಕಿದ್ದು. ಊರನ್ಗೆ ಬಿಡ್ತಾ ಇಲ್ಲ. ಅಲ್ಲಿ ಅಯೋಧ್ಯೆ ಕರೆಕ್ಟ್ ಪ್ರಶ್ನೆ ನೀವು ಕೇಳಿದ್ರಿ. ಅಲ್ಲಿ ಅಯೋಧ್ಯೆಗೆ ನಾವು ಹೋಗಲ್ಲ, ಇಲ್ಲೇ ನಮ್ಮ ಮನೆ ಹತ್ರನೇ ರಾಮ ಅವನೇ. ಮಂಡ್ಯದಲ್ಲಿರೋದು ಯಾವುದು? ಅದೇ ರಾಮ, ಅದೇ ಆಂಜನೇಯ. ಇಲ್ಲೇ ಹಾಕಕ್ಕೆ ಫ್ಲಾಗ್ ಬಿಟ್ಟಿಲ್ಲಲ್ಲ ನೀವು ರೀ. ನಿಮಗೆ ರಾಮ ಆಂಜನೇಯ ನಮ್ಮ ಹಿಂದೂ ಧರ್ಮ ಕಂಡ್ರೆ ಅವಹೇಳನ ಮಾಡೋವಂಥದ್ದೇ ನಿಮ್ಮ ಕರ್ತವ್ಯ. ಸಿದ್ದರಾಮಯ್ಯನವರಂತೂ ಪೂರ್ತಿ ಹಿಂದೂಗಳನ್ನು ಕಡೆಗಣಿಸುವಂಥದ್ದೇ ಅವರ ಜೀವನ ಪೂರ್ತಿ ಮಾಡ್ಕೊಂಬಂದಿದ್ದಾರೆ. ಅದರಿಂದ ಅವ್ರಿಗೆ ಮುಲ್ಲಾಗಳೇ ಭಾಳ ಪ್ರೀತಿ ನೋಡಿ. ಇನ್ನೂ ಮಸೀದಿಗೆ ಹೋಗೋಕ್ಕೆ ಮುಂಚೆನೇ ಟೋಪಿ ಕೇಳ್ತಾರೆ, ಇವರೇ ಕೇಳ್ತಾರೆ ಟೋಪಿ. ಟೋಪಿ ತಗೊಂಬರ್ರಿ ಹಾಕ್ಕಂತೀನಿ ಅಂತಾರೆ. ಅಲ್ಲಿ ಮೈಸೂರಲ್ಲಿ ಕುಸ್ತಿಗೆ ಹೋದರೆ ಕೇಸರಿ ಪೇಟ ಹಾಕಿದ್ರೆ ಕಿತ್ತು ಬಿಸಾಕ್ಬಿಟ್ರು ಅವರು. ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವರು ಯಾರು ಅಂತ. ಅದರಿಂದ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಕಾಂಗ್ರೆಸ್ಸು ಯಾರ ಪರವಾಗಿ, ಬಿ ಜೆ ಪಿ ಯಾರ ಪರವಾಗಿ ಅಂತ ಸ್ಪಷ್ಟವಾಗಿ ಅರ್ಥ ಆಗಿದೆ. ಜನ ಪಾರ್ಲಿಮೆಂಟಲ್ಲಿ ಅದಕ್ಕೆಲ್ಲ ಉತ್ತರವನ್ನು ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.